ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ರಚಿತಾ ರಾಮ್ ಕನ್ನಡ ಚಿತ್ರರಂಗದ ಡಿಂಪಲ್ ಕ್ವೀನ್. ಇಂಥ ರಚಿತಾ ರಾಮ್ ಇಲ್ಲಿಯವರೆಗೆ ಬೆಳೆದು ಬಂದಿದ್ದು ಹೇಗೆ? ಇವರ ಜೀವನದ ಹಾದಿ ಹೇಗಿದೆ? IAS IPS ಆಫೀಸರ್ ಆಗ್ಬೇಕಿದ್ದ ಹುಡುಗಿ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟಿದ್ ಹೇಗೆ? ಮದುವೆ ಬಗ್ಗೆ ಹೇಳೋದೇನು, ಮಾಡಿಕೊಂಡ ವಿವಾದಗಳೇನು ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. 1992 ಅಕ್ಟೋಬರ್ 3ರಂದು ಜನನ. ಫ್ರೆಂಡ್ಸ್, ರಚಿತಾ ರಾಮ್ ಹುಟ್ಟಿದ್ದು 1992 ಅಕ್ಟೋಬರ್ 3ನೇ ತಾರೀಕು ರಾಜಧಾನಿ ಬೆಂಗಳೂರಿನಲ್ಲಿ. ತಂದೆ KS ರಾಮ್ ಪ್ರಸಿದ್ಧ ಕ್ಲಾಸಿಕಲ್ ಡ್ಯಾನ್ಸರ್. ಇವರ ಇಬ್ಬರು ಹೆಣ್ಣು ಮಕ್ಕಳಲ್ಲಿ ಎರಡನೆಯವರಾಗಿ ಜನಿಸಿದ್ರು ರಚಿತಾ. ಇವರಿಗೆ ನಿತ್ಯಾ ರಾಮ್ ಎಂಬ ಅಕ್ಕ ಇದ್ದಾರೆ. ಇವರದ್ದು ಒಕ್ಕಲಿಗ ಸಮುದಾಯ. ರಚಿತಾ ರಾಮ್ರ ನಿಜವಾದ ಹೆಸರು ಬಿಂದಿಯಾ ರಾಮ್. ಬೆಂಗಳೂರಿನಲ್ಲಿ ಡಿಗ್ರಿ, IAS IPS ಗುರಿ. ಆಗಿದ್ದು ಸ್ಯಾಂಡಲ್ವುಡ್ ಪ್ರಸಿದ್ಧ ನಟಿ. ಬಿಂದಿಯಾ ರಾಮ್ ಶಿಕ್ಷಣ ಪಡೆದಿದ್ದೆಲ್ಲ ಬೆಂಗಳೂರಿನಲ್ಲಿ. ಇಲ್ಲಿನ ಕಾಲೇಜ್ ಒಂದರಲ್ಲಿ BBM ಓದಿದ ಇವರು ನಂತರ ಲಾ ಓದ್ಬೇಕು, UPSC ಎಕ್ಸಾಮ್ ಬರಿಬೇಕು, IAS IPS ಆಫೀಸರ್ ಆಗ್ಬೇಕು ಅಂತೆಲ್ಲ ಕನಸು ಕಂಡಿದ್ರು. ಹೀಗಿರುವಾಗ್ಲೇ ಇವರ ಜೀವನದಲ್ಲಿ ದೊಡ್ಡ ಬೆಳವಣಿಗೆಯೊಂದು ನಡೀತು. ಅಕ್ಕನ ಬದಲು ತಂಗಿ ಫೋಟೋ ರವಾನೆ. ಅರಸಿ ಧಾರಾವಾಹಿಯಲ್ಲಿ ಸಿಕ್ಕಿತು ಚಾನ್ಸ್. ಫ್ರೆಂಡ್ಸ್, ಅದು 2011ರ ಸಮಯ. ರಚಿತಾ ರಾಮ್ರ ಅಕ್ಕ ನಿತ್ಯಾ ರಾಮ್ ಕನ್ನಡದ ಕೆಲವೊಂದು ಧಾರಾವಾಹಿಗಳಲ್ಲಿ ಆಕ್ಟ್ ಮಾಡ್ತಾ ಹೆಸರು ಮಾಡಿದ್ರು. ಇಂಥ ಟೈಮಲ್ಲೇ ಜಿ ಕನ್ನಡದಲ್ಲಿ ಅದಾಗ್ಲೇ ಪ್ರಸಾರವಾಗ್ತಿದ್ದ ಅರಸಿ ಸೀರಿಯಲ್ ನ ಕೆಲವೊಂದು ಪಾತ್ರಕ್ಕೆ ಹೊಸ ನಟಿಯರು ಬೇಕಾಗಿತ್ತು. ಆಗ ಕೋಆರ್ಡಿನೇಟರ್ ಒಬ್ರು ಅರಸಿ ತಂಡಕ್ಕೆ ನಿತ್ಯಾ ರಾಮ್ರ ಫೋಟೋಗಳನ್ನ ಕಳಿಸೋ ಬದಲು ರಚಿತಾ ರಾಮ್ರ ಅಥವಾ ಬಿಂದ್ಯಾ ರಾಮ್ರ ಫೋಟೋಗಳನ್ನ ಮಿಸ್ ಆಗಿ ಕಳಿಸಿಬಿಟ್ರು. ಫೋಟೋ ನೋಡಿದ ನಿರ್ದೇಶಕ ಅರವಿಂದ್ ಕೌಶಿಕ್ ಓಕೆ ಅನ್ಬಿಟ್ರು. ತನಗೆ ಅಷ್ಟೊಂದೆಲ್ಲ ಆಕ್ಟಿಂಗ್ ಬರಲ್ಲ ಅಂತ ಹೇಳಿದ್ರು. ಕೇಳಲಿಲ್ಲ ಡೈರೆಕ್ಟರ್. ಬಿಂದಿಯಾಗೆ 2 ಪಾತ್ರಗಳಲ್ಲಿ ಯಾವ್ದಾದ್ರೂ ಒಂದನ್ನ ಆಯ್ಕೆ ಮಾಡಿಕೊಳ್ಳುವ ಅವಕಾಶ ನೀಡಲಾಯಿತು. ಒಂದನೇದು ನಾಯಕಿ ಪಾತ್ರ, ಇನ್ನೊಂದು ವಿಲನ್ ಪಾತ್ರ. ನಾಯಕಿ ಪಾತ್ರ ಮಾಡಿದ್ರೆ ಅಳೋದೇ ಹೆಚ್ಚಿರುತ್ತೆ, ನಂಗೆ ಅದೆಲ್ಲ ಆಗಲ್ಲ ಅನ್ಕೊಂಡ ಬಿಂದಿಯಾ ವಿಲನ್ ಪಾತ್ರವನ್ನೇ ಆರಿಸಿಕೊಂಡ್ರು. ಈ ಟೈಮಲ್ಲಿ ತಂದೆಯಿಂದ ಕಲಿತಿದ್ದ ಕ್ಲಾಸಿಕಲ್ ಡ್ಯಾನ್ಸ್ ಮತ್ತು ಅಕ್ಕ ಹೇಳಿಕೊಟ್ಟ ಆಕ್ಟಿಂಗ್ ಟಿಪ್ಸ್ ಸಹಾಯಕ್ಕೆ ಬಂದ್ವು. ಹೀಗೆ 2011ರಲ್ಲಿ ಕಿರುತೆರೆಗೆ ಎಂಟ್ರಿ ಕೊಟ್ಟಾಗ ಇವರಿಗೆ ಕೇವಲ 19 ವರ್ಷ ವಯಸ್ಸು. 2012 ಬುಲ್ಬುಲ್ ಚಿತ್ರದಿಂದ ಆಫರ್. ಬಿಂದಿಯಾ ಹೋಗಿ ರಚಿತಾ ರಾಮ್ ಆದ್ರು. ಅದು 2012. ಅರಸಿ ಸೀರಿಯಲ್ ನಲ್ಲಿ ಬಿಂದಿಯಾ ರಾಮ್ ನಟಿಸಿ 1 ವರ್ಷವೂ ಆಗಿರ್ಲಿಲ್ಲ. ಇಂಥ ಟೈಮಲ್ಲೇ ದರ್ಶನ್ ನಟನೆಯ ಬುಲ್ಬುಲ್ ಚಿತ್ರಕ್ಕೆ ನಾಯಕಿಯ ಹುಡುಕಾಟ ನಡೀತು. ಆರಂಭದಲ್ಲಿ ರಮ್ಯಾ, ಅನುಷ್ಕಾ ಶೆಟ್ಟಿ, ತ್ರಿಷಾ, ಕಾಜಲ್ ಅಗರ್ವಾಲ್ ಮುಂತಾದವರನ್ನ ಸಂಪರ್ಕಿಸಲಾಯಿತು. ಆದ್ರೆ ಎಲ್ರೂ ಡೇಟ್ ಪ್ರಾಬ್ಲಮ್ ಮತ್ತು ಸಂಭಾವನೆಯ ಕಾರಣಗಳಿಂದ ಹಿಂದೇಟು ಹಾಕಿದ್ರು. ಹೀಗಿರುವಾಗ್ಲೇ ಬಿಂದ್ಯಾ ರಾಮ್ ಹೆಸರು ನಿರ್ಮಾಪಕ ದಿನಕರ್ ತೂಗುದೀಪ್ ಕಿವಿಗೆ ಬಿತ್ತು. 1-to-1 ಮಾತುಕತೆ ನಡೆಸಿ ಸ್ಕ್ರೀನ್ ಟೆಸ್ಟ್ ಮಾಡಿಸಿದ್ರು. ಈ ವೇಳೆ ಕ್ಲಾಸಿಕಲ್ ಡ್ಯಾನ್ಸರ್ ಆಗಿದ್ದ ಬಿಂದಿಯಾ ಕೊಟ್ಟಂತಹ ಎಕ್ಸ್ಪ್ರೆಷನ್ ಗಳಿಂದ ಸಿನಿ ತಂಡ ಇಂಪ್ರೆಸ್ ಆಯ್ತು. ತಕ್ಷಣ ಫೋಟೋ ಸೆಷನ್ ನಡೆಸಿ ಹೆಸರು ಫೈನಲ್ ಮಾಡಿದ್ರು. ಚೊಚ್ಚಲ ಚಿತ್ರದಲ್ಲೇ ದರ್ಶನ್ ರಂತಹ ನಟನ ಜೊತೆ ಸ್ಕ್ರೀನ್ ಹಂಚಿಕೊಳ್ಳಲು ಅವಕಾಶ ಪಡೆದ ಬಿಂದ್ಯಾ ರಾಮ್ ಖುಷಿಗೆ ಪಾರವೇ ಇರಲಿಲ್ಲ. ಮತ್ತೊಂದ್ ಕಡೆ ಬಿಂದ್ಯಾಗೆ ಸ್ಕ್ರೀನ್ ನೇಮ್ ಇಡಲು ದಿನಕರ್ ತೂಗುದೀಪ್ ಮುಂದಾದ್ರು. ಆಗ ಹೊಳೆದಿದ್ದೆ ರಚಿತಾ ರಾಮ್ ಎಂಬ ಹೆಸರು. ಅದರಂತೆ ಬಿಂದ್ಯಾ ರಾಮ್ ಹೋಗಿ ರಚಿತಾ ರಾಮ್ ಆದ್ರು. 2013ರಲ್ಲಿ ಬುಲ್ಬುಲ್ ಸಿನಿಮಾ ರಿಲೀಸ್ ಆಗಿ ಸೂಪರ್ ಡೂಪರ್ ಹಿಟ್ ಆಯ್ತು. ಈ ವೇಳೆ ಮಾತನಾಡಿದ್ದ ರಚಿತಾ, ನಂಗಿದು ಮೊದಲ ಸಿನಿಮಾ ಅನ್ನೋದನ್ನ ಅರಿತಿದ್ದ ದರ್ಶನ್ ಶೂಟಿಂಗ್ ವೇಳೆ ಫುಲ್ ಸಪೋರ್ಟ್ ಮಾಡಿದ್ರು. ರಿಹರ್ಸಲ್ ಮಾಡೋಕೆ ಟೈಮ್ ಕೊಟ್ಟು ತಾಳ್ಮೆಯಿಂದ ಕಾದ್ರು ಅಂತ ಹೇಳಿಕೊಂಡ್ರು. ಸಾಲು ಸಾಲು ಆಫರ್, ಯೋಚಿಸಿ ಹೆಜ್ಜೆ. ಸ್ಟಾರ್ ನಟರ ಜೊತೆಗೆ ಹಿಟ್ ಚಿತ್ರಗಳು. ಬುಲ್ಬುಲ್ ಬಳಿಕ ರಚಿತಾ ರಾಮ್ಗೆ ಸಾಲು ಸಾಲು ಆಫರ್ ಬಂದ್ವು. ಅರ್ಜೆಂಟ್ ಮಾಡಿದ್ರೆ 1-2 ವರ್ಷದಲ್ಲೇ ಕೆರಿಯರ್ ಮುಗಿಯುತ್ತೆ ಅನ್ಕೊಂಡು ಯೋಚಿಸಿ ಹೆಜ್ಜೆ ಇಟ್ರು. ಹೀರೋ ಥರ ಹೀರೋಯಿನ್ಗೂ ಪ್ರಾಮುಖ್ಯತೆ ಇರುವ ಚಿತ್ರಗಳನ್ನ ಆರಿಸಿಕೊಂಡ್ರು. ಇದರ ಪರಿಣಾಮವೆಂಬಂತೆ ದಿಲ್ ರಂಗೀಲಾ ಸಿನಿಮಾದಲ್ಲಿ ಗಣೇಶ್ಗೆ ಜೋಡಿಯಾಗಿ, ಅಂಬರೀಷ ಸಿನಿಮಾದಲ್ಲಿ ದರ್ಶನ್ಗೆ ಮತ್ತೊಮ್ಮೆ ಸ್ಕ್ರೀನ್ ಶೇರ್ ಮಾಡಿದ್ರು. ಆಮೇಲೆ ಸುದೀಪ್ ಜೊತೆ ರನ್ನ, ಶ್ರೀಮುರಳಿ ಜೊತೆ ರಥಾವರ, ಪುನೀತ್ ಜೊತೆ ಚಕ್ರವ್ಯೂಹ, ಧ್ರುವ ಸರ್ಜಾ ಜೊತೆ ಭರ್ಜರಿ, ಹೀಗೆ ದೊಡ್ಡ ದೊಡ್ಡ ನಟರ ಜೊತೆ ಸಿನಿಮಾ ಮಾಡಿ ಎಲ್ಲರ ಮನೆ ಮಾತಾದ್ರು.
ರನ್ನ ಸಿನಿಮಾದ ನಟನೆಗೆ ಸೈಮಾ ಅತ್ಯುತ್ತಮ ಕನ್ನಡ ನಟಿ ಪ್ರಶಸ್ತಿ ಬಂತು. ಕೆಲ ನಿರ್ಮಾಪಕ ನಿರ್ದೇಶಕರ ವಿರುದ್ಧ ಗರಂ. ಕನ್ನಡ ನಟಿಯರ ದನಿಯಾದ ರಚಿತಾ ರಾಮ್ ಯಶಸ್ಸಿನ ಉತ್ತುಂಗದಲ್ಲಿದ್ದಾಗಲೇ ಬೇರೆ ಭಾಷೆಯ ಹೀರೋಯಿನ್ಗಳನ್ನೇ ಹಾಕಿಕೊಂಡು ಸಿನಿಮಾ ಮಾಡ್ತಿದ್ದ ನಿರ್ಮಾಪಕರು ಮತ್ತು ನಿರ್ದೇಶಕರ ವಿರುದ್ಧ ಅಸಮಾಧಾನಗೊಂಡ್ರು. ಅನ್ಯ ಭಾಷೆಯ ನಟಿಯರು ಚೆನ್ನಾಗಿದ್ದಾರೆ ಅಂತ ಅವಕಾಶ ಕೊಡೋದಲ್ಲ, ಪರ್ಫಾರ್ಮೆನ್ಸ್ ನೋಡಿ ಚಾನ್ಸ್ ಕೊಡ್ಬೇಕು. ಕನ್ನಡ ನಟಿಯರಿಗೆ ಟ್ಯಾಲೆಂಟ್ ಇದೆ, ಭಾಷೆ ಗೊತ್ತು, ಎಮೋಷನ್ ಗೊತ್ತು. ಈ ಸಂಬಂಧ ಬೇಕಿದ್ರೆ ಪ್ರತಿಭಟನೆ ಮಾಡೋಕು ರೆಡಿ ಇದ್ದೀನಿ ಅಂದ್ಬಿಟ್ರು. 2016 ವಿವಿಧ ಡ್ಯಾನ್ಸ್ ಸ್ಪರ್ಧೆಗಳ ಜಡ್ಜ್. 2017ರಲ್ಲಿ ಶಾರ್ಟ್ ಫಿಲಂ ನಿರ್ಮಾಪಕಿ. ಆಕ್ಟಿಂಗ್ ನಲ್ಲಿ ಬ್ಯುಸಿಯಾಗಿದ್ದ ರಚಿತಾ ರಾಮ್ಗೆ ಕನ್ನಡದ ರಿಯಾಲಿಟಿ ಶೋಗಳ ಮೇಲೆ ತುಂಬಾ ಆಕರ್ಷಣೆ. ಜೀವನದಲ್ಲಿ ಒಂದು ಬಾರಿಯಾದ್ರೂ ರಿಯಾಲಿಟಿ ಶೋ ನಿರ್ಮಾಪಕಿಯಾಗಬೇಕು ಅನ್ಕೊಂಡ್ರು. 2016ರಲ್ಲಿ ಮೊದಲ ಬಾರಿಗೆ ಉದಯ ಟಿವಿಯ ಕಿಕ್ ಡ್ಯಾನ್ಸ್ ಕಾಂಪಿಟೇಷನ್ ನ ಜಡ್ಜ್ ಆದ್ರು. ಇವರ ಜೊತೆಗೆ ನಟ ಶಿವರಾಜ್ ಕುಮಾರ್ ಮತ್ತು ನಿರ್ದೇಶಕ ಎ ಹರ್ಷ ಕೂಡ ತೀರ್ಪುಗಾರರಾಗಿದ್ರು. ನಂತರ ಕಾಮಿಡಿ ಟಾಕೀಸ್, ಮಜಾ ಭಾರತ ಸೀಸನ್ 2 ಮುಂತಾದ ಕಾರ್ಯಕ್ರಮಗಳ ಜಡ್ಜ್ ಆದ್ರು ರಚಿತಾ. 2017ರಲ್ಲಿ ರಿಷಭ ಪ್ರಿಯಾ ಎಂಬ ಶಾರ್ಟ್ ಫಿಲಂ ಪ್ರೊಡ್ಯೂಸ್ ಮಾಡಿ ಕಿರುಚಿತ್ರ ನಿರ್ಮಾಪಕಿಯೂ ಆದ್ರು. ಮದುವೆಯಾದ್ರೆ ಗೌಡ್ರನ್ನೇ ಎಂದ ರಚಿತಾ. ಮದುವೆ ನಂತರ ಚಿತ್ರರಂಗದಿಂದ ದೂರ. 2019ರಲ್ಲಿ ಸೀತಾರಾಮ ಕಲ್ಯಾಣ ಸಿನಿಮಾದ ರಿಲೀಸ್ ಟೈಮಲ್ಲಿ ರಚಿತಾ ರಾಮ್ ಆಡಿದ ಮಾತೊಂದು ಭಾರಿ ವೈರಲ್ ಆಯ್ತು. ನಾವು ಗೌಡ್ರು ಆಗಿರೋದ್ರಿಂದ ಯಾವತ್ತು ಗೌಡ್ರು ಹುಡುಗನನ್ನೇ ಮದುವೆ ಆಗೋದು ಅಂದ್ರು. ಜೊತೆಗೆ ನಾನು ಲವ್ ಮ್ಯಾರೇಜ್ಗೂ ಸೈ, ಅರೇಂಜ್ ಮ್ಯಾರೇಜ್ಗೂ ಸೈ, ಇದಕ್ಕೆ ತಂದೆಯ ಒಪ್ಪಿಗೆಯೂ ಇದೆ ಅಂದಿದ್ರು. ಮತ್ತೊಂದು ಸಂದರ್ಭದಲ್ಲಿ ಮಾತನಾಡುವಾಗ ತಾವು ಮದುವೆ ಬಳಿಕ ಸಿನಿಮಾಗಳಲ್ಲಿ ನಟಿಸಲ್ಲ ಅಂತ ಸ್ಪಷ್ಟಪಡಿಸಿದ್ರು. ಉಪ್ಪಿ ಜೊತೆ ಹಾಟ್ ಸೀನ್, ಫ್ಯಾನ್ಸ್ ಗರಂ. ರಚಿತಾ ವಿರುದ್ಧ ಸಿಡಿದೆದ್ದ ಉಪೇಂದ್ರ ಪತ್ನಿ. 2019ರಲ್ಲಿ ತೆರೆಕಂಡ ಐ ಲವ್ ಯು ಸಿನಿಮಾದ ಹಾಡೊಂದ್ರಲ್ಲಿ ಉಪೇಂದ್ರ ಜೊತೆ ರಚಿತಾ ಬೋಲ್ಡ್ ಆಗಿ ಕಾಣಿಸಿಕೊಂಡಿದ್ದು ಫ್ಯಾನ್ಸ್ಗೆ ಹಿಡಿಸ್ಲಿಲ್ಲ. ನಿಮ್ಮನ್ನ ಈ ತರ ನೋಡಕ್ಕಾಗಲ್ಲ ಅಂತ ಅಸಮಾಧಾನ ಹೊರಹಾಕಿದ್ರು. ಸ್ವತಃ ರಚಿತಾರ ತಾಯಿ ಸಿನಿಮಾ ನೋಡಿ ರಚಿತಾಳನ್ನ ಹೀರೋಯಿನ್ ಆಗಿ ನೋಡ್ದೆ, ಆದ್ರೆ ನನ್ನ ಮಗಳಾಗಿ ನೋಡೋಕ್ಕಾಗಿಲ್ಲ ಅಂದ್ಬಿಟ್ರು. ತಂದೆಯಂತೂ ಸಿನಿಮಾನೇ ನೋಡ್ಲಿಲ್ಲ. ಇದೆಲ್ಲದಕ್ಕೂ ಪ್ರತಿಕ್ರಿಯಿಸಿದ ರಚಿತಾ ಇನ್ಮುಂದೆ ತುಂಬಾ ಬೋಲ್ಡ್ ಆಗಿ ಕಾಣಿಸಿಕೊಳ್ಳಲ್ಲ ಅಂದ್ರು. ಜೊತೆಗೆ ಅಪ್ಪನಿಗೆ ಕ್ಷಮೆ ಕೇಳ್ತೀನಿ ಅಂತ ಕಣ್ಣೀರು ಹಾಕಿದ್ರು. ಈ ನಡುವೆ ಆ ಸಾಂಗ್ ಶೂಟ್ ವೇಳೆ ತಾನು ಕಂಫರ್ಟ್ ಆಗಿರ್ಲಿಲ್ಲ, ಸಾಂಗ್ ಅನ್ನ ಉಪ್ಪಿ ಸರ್ ಡೈರೆಕ್ಟ್ ಮಾಡಿದ್ದು, ಹಾಗೆ ಹೀಗೆ ಅಂತ ರಚಿತಾ ರಾಮ್ ಹೇಳ್ಕೊಂಡು ಓಡಾಡ್ತಿದ್ದಾರೆ ಅನ್ನೋ ವಿಚಾರ ಪ್ರಿಯಾಂಕಾ ಉಪೇಂದ್ರ ಕಿವಿಗೆ ಬಿತ್ತು. ಸಿಟ್ಟಿಗೆದ್ದ ಪ್ರಿಯಾಂಕಾ, ಇದೆಲ್ಲ ಸುಳ್ಳು, ಉಪ್ಪಿ ಹೆಸರನ್ನ ರಚಿತಾ ರಾಮ್ ಹೀಗೆಲ್ಲ ಬಳಸಿಕೊಳ್ಬಾರ್ದು ಅಂದ್ರು. 2021 ಫಸ್ಟ್ ನೈಟ್ ವಿಚಾರಕ್ಕೆ ವಿವಾದ. 2021ರಲ್ಲಿ ಲವ್ ಯು ರಚ್ಚು ಸಿನಿಮಾದಲ್ಲಿನ ಬೋಲ್ಡ್ ಸೀನ್ಗೆ ಸುದ್ದಿಯಾದ್ರು ರಚಿತಾ. ಈ ಹಿಂದೆ ಬೋಲ್ಡ್ ಸೀನ್ ಮಾಡಲ್ಲ ಅಂದಿದ್ರಿ, ಈಗ ಮಾಡಿದ್ದೀರಲ್ಲ ಅಂತ ಪತ್ರಕರ್ತರೊಬ್ರು ಕೇಳಿದಾಗ ಮಾಡಲ್ಲ ಅಂತ ಹೇಳಿದ್ದೆ. ಹೀಗಿದ್ರು ಮಾಡಿದ್ದೀನಿ ಅಂದ್ರೆ ಅದ್ರಲ್ಲೇನೋ ವಿಷಯ ಇರುತ್ತೆ ಅಂತಲ್ವಾ, ಸಿನಿಮಾ ನೋಡಿದ್ಮೇಲೆ ಅದೇನಂತ ಗೊತ್ತಾಗುತ್ತೆ ಅಂದ್ರು. ಮುಂದುವರೆದು ಮಾತನಾಡಿ, ನೀವು ಮದ್ವೆ ಆದ್ಮೇಲೆ ಫಸ್ಟ್ ನೈಟ್ ಅಲ್ಲಿ ಏನ್ ಮಾಡ್ತೀರಾ ಅಂತ ಮರು ಪ್ರಶ್ನೆ ಹಾಕಿದ್ರು. ಯಾರಿಂದಲೂ ಉತ್ತರ ಬರದೇ ಇದ್ದಾಗ ರೊಮ್ಯಾನ್ಸ್ ಮಾಡ್ತಾರೆ, ನಾವು ಕೂಡ ಅಂಥದ್ದೇ ಸೀನ್ ಮಾಡಿದ್ದು ಅಂದ್ರು ರಚಿತಾ. ಇವೆಲ್ಲ ವಿವಾದಗಳ ನಡುವೆ ಅಯೋಗ್ಯ ಮತ್ತು ಆಯುಷ್ಮಾನ್ ಭವ ಸಿನಿಮಾ ನಟನೆಗೆ ಸೈಮಾ ಅತ್ಯುತ್ತಮ ಕನ್ನಡ ನಟಿ ಪ್ರಶಸ್ತಿ ಗೆದ್ರು. ನಂತರ ಸೂಪರ್ ಮಚ್ಚಿ ಸಿನಿಮಾ ಮೂಲಕ ತೆಲುಗು ಚಿತ್ರರಂಗಕ್ಕೂ ಎಂಟ್ರಿ ಕೊಟ್ರು. 2023 ಕ್ರಾಂತಿ ಉತ್ಸವಕ್ಕೆ ಕರೆ. ಡಿಂಪಲ್ ವಿರುದ್ಧ ದೂರು ದಾಖಲು. 2023 ಜನವರಿ 26ಕ್ಕೆ ದರ್ಶನ್ ಮತ್ತು ರಚಿತಾ ನಟನೆಯ ಕ್ರಾಂತಿ ಸಿನಿಮಾ ರಿಲೀಸ್ ಆಗ್ಬೇಕಿತ್ತು. ಇಂಥ ಟೈಮಲ್ಲಿ ಮಾತನಾಡಿದ್ದ ರಚಿತಾ, ಈ ವರ್ಷ ಗಣರಾಜ್ಯೋತ್ಸವ ಮರೆತು ಕ್ರಾಂತಿ ಉತ್ಸವ ಮಾಡಿ ಅಂತ ಕರೆ ಕೊಟ್ರು. ಇದರ ವಿರುದ್ಧ ಸಿಟ್ಟಿಗೆದ್ದ ಸಂಘಟನೆಯೊಂದು ದೂರು ದಾಖಲಿಸಿತು. 2024ರಲ್ಲಿ ದಚ್ಚು ಅರೆಸ್ಟ್, ರಚ್ಚು ಶಾಕ್, ಜೈಲಿಗೆ ಭೇಟಿ ಕೊಟ್ಟು ಗುರುವಿಗೆ ಅಭಯ. 2024ರಲ್ಲಿ ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ನಟ ದರ್ಶನ್, ಪವಿತ್ರ ಗೌಡ ಸೇರಿ ಹಲವರು ಅರೆಸ್ಟ್ ಆದ್ರು. ಗುರುವಿನಂತಿದ್ದ ದರ್ಶನ್ ಬಂಧನವಾಗಿದ್ದು ರಚಿತಾಗೆ ನಂಬೋಕೆ ಕಷ್ಟವಾಯಿತು. ಜೈಲಿಗೆ ಹೋಗಿ ಭೇಟಿ ಮಾಡಿದ್ರು. ಈ ವೇಳೆ ಮಾಧ್ಯಮಗಳ ಜೊತೆ ಮಾತನಾಡಿದ ರಚಿತಾ, ದರ್ಶನ್ ಸರ್ನ ಹೀಗೆ ನೋಡೋಕೆ ಕಷ್ಟವಾಗ್ತಿದೆ. ರಾಜನ್ನ ರಾಜನ ಥರನೇ ನೋಡೋಕೆ ಇಷ್ಟ. ಅವರನ್ನ ತುಂಬಾ ಮಿಸ್ ಮಾಡ್ಕೋತಿದ್ದೀನಿ. ಬೇಗ ಬನ್ನಿ ಅಂತ ಹೇಳಿ ಬಂದಿದ್ದೀನಿ ಅಂದ್ರು. ಅಲ್ದೆ ಇವತ್ತು ನಂಗೆ ಏನೇ ಹೆಸರಿದ್ರು ಅದು ದರ್ಶನ್ ಸರ್ ಇಂದ. ಬುಲ್ಬುಲ್ ಸಿನಿಮಾಗೆ ಅವರು ನೋ ಅಂದಿದ್ರೆ ಬಹುಶಃ ನಾನಿವತ್ತು ರಚಿತಾ ರಾಮ್ ಆಗಿ ಇರ್ತಿರ್ಲಿಲ್ಲ ಅಂತ ಹೇಳಿದ್ರು. ರಚಿತಾ ಅಂದ್ರೆ ಅಪ್ಪು ಫ್ಯಾನ್ಸ್ಗೆ ಸಿಟ್ಟೇಕೆ?
ಫ್ರೆಂಡ್ಸ್, ರಚಿತಾ ಅಂದ್ರೆ ಪುನೀತ್ ರಾಜ್ಕುಮಾರ್ ಕೆಲ ಅಭಿಮಾನಿಗಳಿಗೆ ಸಿಟ್ಟಿದೆ. ಇದಕ್ಕೆ ಹಲವು ಕಾರಣಗಳಿವೆ. ಮೊದಲನೇದು 2014-15ರಲ್ಲಿ ಪುನೀತ್ ನಟನೆಯ ರಣವಿಕ್ರಮ ಚಿತ್ರಕ್ಕೆ ನಾಯಕಿಯಾಗಿ ಆಯ್ಕೆಯಾದ ಬಳಿಕ ಹೊರ ನಡೆದಿದ್ದು. ಆದ್ರೆ ರಚಿತಾ ಹೇಳೋ ಪ್ರಕಾರ ಸಿನಿಮಾಗೆ ಆಯ್ಕೆಯಾದ ಬಳಿಕ ಸಾಕಷ್ಟು ಸಮಯದವರೆಗೆ ಚಿತ್ರತಂಡದಿಂದ ಏನೂ ರೆಸ್ಪಾನ್ಸ್ ಬಂದಿರಲಿಲ್ಲ. ಹೀಗಾಗಿ ಬೇರೆ ಪ್ರಾಜೆಕ್ಟ್ಗಳನ್ನ ಒಪ್ಪಿಕೊಳ್ಳೋ ಉದ್ದೇಶದಿಂದ ರಣವಿಕ್ರಮದಿಂದ ಹಿಂದೆ ಸರಿದೆ ಅಂತ ಹೇಳಿಕೊಂಡಿದ್ದಾರೆ. ಇನ್ನು 2019ರಲ್ಲೂ ಅಪ್ಪು ಅಭಿಮಾನಿಗಳ ಕೆಂಗಣ್ಣಿಗೆ ಗುರಿಯಾದ್ರು ರಚಿತಾ. ಕಾರಣ, ಸಂದರ್ಶನವೊಂದರಲ್ಲಿ ಪುನೀತ್ ಮತ್ತು ಯಶ್ ಪೈಕಿ ಯಾರು ಉತ್ತಮ ಡ್ಯಾನ್ಸರ್ ಅಂತ ಕೇಳಿದಕ್ಕೆ ಯಶ್ ಅಂತ ಹೇಳಿದ್ದು. ರಚಿತಾ ರಾಮ್ ಎಷ್ಟು ಶ್ರೀಮಂತೆ ಗೊತ್ತಾ? ಫ್ರೆಂಡ್ಸ್, ರಚಿತಾ ರಾಮ್ ಬಳಿ ಸುಮಾರು 50 ಕೋಟಿ ಮೌಲ್ಯದ ಆಸ್ತಿಪಾಸ್ತಿ ಇರಬಹುದು ಅಂತ ಅಂದಾಜಿಸಲಾಗಿದೆ. ಇದರಲ್ಲಿ 2019ರಲ್ಲಿ ಖರೀದಿಸಿದ ಬೆನ್ಸ್ ಕಾರು ಕೂಡ ಸೇರಿದೆ. ಸೋ ಫ್ರೆಂಡ್ಸ್, ಇದಿಷ್ಟು ರಚಿತಾ ರಾಮ್ ಇಲ್ಲಿಯವರೆಗೆ ಬೆಳೆದು ಬಂದಿದ್ದು ಹೇಗೆ, ಇವರ ಜೀವನದ ಹಾದಿ ಹೇಗಿದೆ, ಮಾಡಿಕೊಂಡ ವಿವಾದಗಳೇನು ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ. ಇವರ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.